ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶ್ತ ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಕಂಡು? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಂಡು. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ವ್ಲಾಗ್ ಅನ್ನೋದು ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಕಂಡ್ರಿ. ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಕೊನೆ ತನಕ ವೀಡಿಯೋ ನೋಡಿ ಒಂದು ಲೈಕ್ ಅಂತೂ ಕಂಪಲ್ಸರಿ ಮಾಡಿ, ಒಂದು ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಏನಿಲ್ಲ, ನಾಳೆ ಇವತ್ತು ಸಾಟರ್ಡೆ, ಇವತ್ತು ಶನಿವಾರ ಸಂಜೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬರ್ತಾ ಬರ್ತಾ ಈರುಳ್ಳಿ ಕಂಪ್ಲೀಟಾಗಿ ಇರಲೇ ಇರಲಿಲ್ಲ. ಏನು ಜಾಸ್ತಿ ತೊಗೊಂಡ್ರೆ ಮೊಳಕೆ ಬಂದುಬಿಡುತ್ತೆ ಕಂಡು. ಯಾಕೋ ಈರುಳ್ಳಿ ಮೊನ್ನೆ 5 kg ತೊಗೊಂಡಿದ್ದೆ, ಎಲ್ಲ ಮೊಳಕೆ ಬಂದಿತ್ತು. ಇವಾಗ ಒಂದು 2.5 kg ತೊಗೊಳೋಣ ಅಂತ ಹೋಗಿದೆ. ಅಣ್ಣ ಮೊನ್ನೆ 5 kg ತೊಗೊಂಡೆ, ಮೊಳಕೆ ಬಂದಿತ್ತು. ಅದಕ್ಕೆ 2.5 kg ಕೊಡೋಣ ಅಂತ ಕೇಳಿದ್ದಕ್ಕೆ ಅಣ್ಣ ಇಲ್ಲ ಬಿಡಮ್ಮ, ಅವಾಗ ಥಂಡಿ ಕಾಲ ಅಲ್ಲ, ಮೊಳಕೆ ಬರುತ್ತೆ. ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆಯಲ್ಲ, ಮೊಳಕೆ ಬರಲ್ಲ ಅಂತ ಹೇಳೋದಕ್ಕೆ ಒಂದು 5 kg ತೊಗೊಬಂದೆ ಕಣ್ರಿ. ಇನ್ನು ಯಜಮಾನ್ರ ಮಗಳು ಹಾಲು ತೊಗೊಬರಕ್ಕೆ ಹೋಗಿದ್ದಾರೆ. ಶನಿವಾರ ಸಂಜೆಯಿಂದ ಭಾನುವಾರ ಫುಲ್ ಡೇ ರೊಟೀನ್ ಬ್ಲಾಗ್ ಆಗಿರುತ್ತೆ ಕಣ್ರಿ ಇದು. ಇನ್ನು ಅವತ್ತು ಶನಿವಾರ ಸಂಜೆ ಬರ್ತಾ ಬರ್ತಾ ಈರುಳ್ಳಿ ಇರಲಿಲ್ಲ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ತಗೊಬಂದೆ. ನಾಳೆ ಏನಾದರೂ ಸ್ಪೆಷಲ್ ಮಾಡ್ಕೊಂಡು ತಿನ್ನೋಣ ಅಂತ, ಯಾಕಂದರೆ ಜಾಸ್ತಿ ದಿನ ಆಗೋಯಿತು ಸ್ಪೆಷಲ್ ತಿಂದು. ನನ್ನ ಮಗಳು ಇದೇನೋ ನಮ್ಮ ಯಜಮಾನ್ರು ಲಿಪ್ಪಟ್ಟೇನೋ ತಂದಿದ್ರೆ ತಿಂತಾಯಿದ್ದಾಳೆ, ಚೆನ್ನಾಗಿದೆ ಅಂತೇಳ್ಬಿಟ್ಟು. ಇನ್ನು ಈರುಳ್ಳಿ ತೊಗೊಬಂದೆ, ಸ್ಪೆಷಲ್ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು. ಇನ್ನು ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಹಾಲು ತೊಗೊಬಂದರು. ಇನ್ನು ನನ್ನ ಮಗಳಿಗೊಂದು ಲೋಟ ಹಾಲು, ನನಗೊಂದು ಲೋಟ ಹಾಲು ತೊಗೊಬಿದ್ದು. ಬೆಳಗ್ಗೆ ಶನಿವಾರ ಬೆಳಗ್ಗೆ ಹಾಗಲಕಾಯಿ ಗೊಜ್ಜು ಮಾಡಿದರೆ ನಮ್ಮವ್ರಿಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಕಣ್ರಿ, ಕಹಿ ಇರುತ್ತೆ ಅಂತ ತಿಂದೇ ಇಲ್ಲ ನೋಡಿರಿ. ಎಲ್ಲ ಹಂಗೆ ಇದೆ. ಇನ್ನು ಸಿಂಕ್ ತುಂಬ ಪಾತ್ರೆಗಳಿದೆ, ಎಲ್ಲ ತೊಳಿಬೇಕು. ಇನ್ನು ಅಷ್ಟೊತ್ತಿಗೆ ನಾನು ಒಂದು ಲೋಟ ಕಾಫಿ, ಅವಳಿಗೆ ಹಾಲು ಕೊಟ್ಟೆ ಕಣ್ರಿ. ಇನ್ನು ಇದು ಭಾನುವಾರ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ನಮ್ಮ ಯಜಮಾನ್ರು ಸ್ಪೆಷಲ್ ಏನಂದರೆ, ಇನ್ನು ಚಿಕನ್ ತಂದಿದ್ರು. ಇನ್ನಿಬ್ಬರು ಹಾಲು ಕೊಟ್ಬಿಟ್ಟು ನಾನು ನನ್ನ ಮಗಳು ಯಾಕೋ ನಮ್ಮ ಯಜಮಾನ್ ಇತ್ತೀಚೆಗೆ ಹಾಲೇ ಕುಡಿತಾ ಇಲ್ಲ. ಇನ್ನು ಬೆಳ್ಳುಳ್ಳಿ ಸಿಳ್ಕೊಂಡಿದ್ದೀವಿ ಕಣ್ರಿ, ಯಾಕಂದರೆ ಒಂದು ಮಾಘಮಾಸದ ಮುಂಚೆ ಕಣ್ರಿ ನಾನ್ ವೆಜ್ ಅನ್ನೋದು ತಿಂದಿರೋದು. ಜಾಸ್ತಿ ದಿನ ಆಗೋಯಿತು, ಬಾಯೆಲ್ಲ ಕೆಟ್ಟೋಗಿದೆ. ಇನ್ನು ಹಬ್ಬಗಳೆಲ್ಲ ಮುಗೀತು, ಯುಗಾದಿ ಹಬ್ಬ ಇದೆ. ಇನ್ನು ಅಷ್ಟೊತ್ತು ತನಕ ಏನು 1.5 ತಿಂಗಳ ಮೇಲೆ ಆಗೋಯ್ತು, 1.5 ತಿಂಗಳು 2 ತಿಂಗಳ ಮೇಲೇ ಆಗೋಯ್ತು ನಾನ್ ವೆಜ್ ಅನ್ನೋದು ತಿಂದು. ಇನ್ನು ಚಿಕನ್ ತಂದಿದ್ರು, ಚಿಕನ್ ಫ್ರೈ ಸಂಜೆ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಸಾಂಬಾರು ಮುದ್ದೆ ಮಾಡ್ಕೊಂಡಿದ್ದೆ ಕಣ್ರಿ. ರೊಟೀನಾಗಿ ನೀವೆಲ್ಲ ಹೆಂಗೆ ಮಾಡ್ತೀರೋ ನಾನು ಅದೇ ಥರನೇ ಮಾಡಿದ್ದೀನಿ ಸಾಂಬಾರು ಅನ್ನೋದು. ಇನ್ನು ಇದೆಲ್ಲ ಕಂಪ್ಲೀಟ್ ರೊಟೀನ್ ವ್ಲಾಗೆ ಕಣ್ರಿ. ಇನ್ನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೀನಿ, ಗ್ರೇವಿಗೆ ಅಂತ ರೆಡಿ ಮಾಡಿಕೊಂಡು ಹಂಗೆ ವೀಡಿಯೋ ನಾನೇ ಮಾಡ್ಕೊತಾ ಇದ್ದೀನಿ ಕಣ್ರಿ. ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ. ಇನ್ನು ಚಿಕನ್ ಎಲ್ಲ ತಂದಿದ್ರಲ್ಲ, ಅದೆಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಗ್ರೇವಿಗೆಲ್ಲ. ಇನ್ನು ಚಿಕನ್ ತಂದಿದ್ರು ಕಂಡು, 1.5 kg ಏನೋ ತಂದಿದ್ರು. ಸ್ವಲ್ಪ ಚಿಕನ್ ಚೆನ್ನಾಗಿ ಅರಿಶಿನ ಮತ್ತು ಉಪ್ಪು ನೀರು ಹಾಕ್ಬಿಟ್ಟು ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಒಂದು 2-3 ಸರಿ ತೊಳ್ಕೊಂಡಿದ್ದೀನಿ ಕಣ್ರಿ ಚಿಕನ್ ಅನ್ನೋದು. ಯಾಕಂದರೆ ನೀಸು ಅನ್ನೋದಿದ್ರೆ ಹೊಲ್ಟೋಗಿರುತ್ತೆ ಸ್ಮೆಲ್ ಅನ್ನೋದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ತೊಳೆದ್ಕೊಂಡು, ಚೆನ್ನಾಗಿ ಒಂದು ಬ್ರೆಡ್ ಪೀಸ್ ಅಂತೀವಲ್ಲ ಅಂಥವು ಸ್ವಲ್ಪ ಒಂದು ಅರ್ಧ kg ಅಷ್ಟು ತಗೊಂಡು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಅದೆಲ್ಲ ನೆನೆಸಿಕ್ಕೆ ಬಿಟ್ಟರೆ ಸಂಜೆ ಹೊತ್ತಿಗೆ ಫ್ರೈ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ಅದೆಲ್ಲ ಒಂದು ಪಾತ್ರೆಗೆ ತೊಗೊಂಡಿದ್ದೀನಿ. ಇದೆಲ್ಲ ನೀಟಾಗಿ ತೊಳೆದಿದ್ದಾದ್ಮೇಲೆ ತೊಗೊಂಡಿದ್ದೀನಿ ಕಣ್ರಿ. ಇನ್ನು ಇದೆಲ್ಲ ಆಗಿಬಿಟ್ಟು ಮಾಮೂಲಿ ಗ್ರೇವಿ ರುಬ್ಕೊಂಡಿದ್ದೀರಲ್ಲ ಅದೆಲ್ಲ ಆಗಿಬಿಟ್ಟು ಚಿಕನ್ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು. ಜಾಸ್ತಿ ದಿನ ಆಗೋಯ್ತು ಕಣ್ರಿ ಒಟ್ನಲ್ಲಿ ನಾನ್ ವೆಜ್ ಅನ್ನೋ ನಾವು ತಿಂದಿರ ಇದ್ದರೆ ಅದೊಂಥರ, ನಾವು ತಿಂದು ಬಿಡೋಕ್ಕಂತೂ ಆಗಲ್ವಲ್ಲ ಕಣ್ರಿ. ಇನ್ನು ಅದೆಲ್ಲ ತೊಳೆದು ಕುಕ್ಕರ್ಗೆ ಹಾಕಿದೆ. ನನ್ನ ಮಗಳು ಅಲ್ಲಿ ಬಳೆ ಎಲ್ಲ ಇಕ್ಕಿದ್ರೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಏನೋ ಒಂದು ಚೇಷ್ಟೆ ಮಾಡ್ತಾ ಇರ್ತಾಳೆ ಕಣ್ರಿ, ಅದಕ್ಕೆ ಮಕ್ಕಳು ಮನೇಲಿ ಇರಬೇಕು ಅನ್ನೋದು. ಇನ್ನು ಅಷ್ಟೊತ್ತಿಗೆ ಮುದ್ದೆ ತಳ್ಸೋಕ್ಕೆಲ್ಲ ರೆಡಿ ಮಾಡಿದೆ. ಒಂದು ಕಡೆ ಕುಕ್ಕರು ಸಾಂಬಾರೆಲ್ಲ ರೆಡಿ ಆಗಿತ್ತು, ಇನ್ನು ತೆಗಿಬೇಕು. ಇನ್ನು ಸಂಜೆ ಫ್ರೈ ಮಾಡ್ಕೊಳ್ಳೋಣ, ಎಲ್ಲ ನೆನೆಸಿಕ್ಕೆ ಬಿಡೋಣ ಅಂತೇಳ್ಬಿಟ್ಟು ಫ್ರೈಗೆಲ್ಲ ನೆನೆಸಿಕ್ತಾಯಿದೆ. ಯಾಕೆಂದರೆ ಚಿಕನ್ ನೆಂದಷ್ಟು ಫ್ರೈ ಅನ್ನೋದು ಚೆನ್ನಾಗಿರುತ್ತೆ. ಅದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಧನಿಯಾ ಪೌಡ್ರು, ಗರಂ ಮಸಾಲ ಇಷ್ಟೆಲ್ಲ ಹಾಕ್ಬಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇಸ್ಬಿಟ್ಟು ನೆನೆಸಿಕ್ಕೊಬಿಡ್ತೀನಿ ಕಣ್ರಿ. ಇನ್ನು ಮುದ್ದೆ ಮಾಡ್ಕೊತಾ ಇದ್ದೀನಿ, ಬಿಸಿ ಬಿಸಿ ಮುದ್ದೆ. ಚಿಕನ್ ಸಾಂಬಾರು ತಿಂತಾಯಿದ್ರೆ ಸೂಪರಾಗಿರುತ್ತೆ ಕಣ್ರಿ. ಯಾಕಂದರೆ ನೀವು ಎಲ್ಲ ಮಾಡ್ಕೊಂಡು ತಿಂದಿರ್ತೀರ, ನಿಮಗೂ ಗೊತ್ತು ಆ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಮುದ್ದೆ ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ ಎಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ಆಯಿತು ಕಣ್ರಿ, ಒಂದು 10:15 ಆಗಿತ್ತು. ಯಾಕಂದರೆ ಭಾನುವಾರ ಬೆಳಗ್ಗೆನೇ ತರಿಸ್ಬಿಟ್ಟೆ. ಯಾಕಂದರೆ ಇನ್ನು ನಾವು ಕೆಲ್ಸಕ್ಕೆ ಹೋಗೋವಾಗಂತೂ ತಿನ್ನೋಕ್ಕಂದಕ್ಕೆ ಆಗಲ್ಲ. ಭಾನುವಾರ ಬೆಳಗ್ಗೆ ತಂದರೆ 3 ಹೊತ್ತು ತಿನ್ಬೋದು ಹೊಟ್ಟೆ ತುಂಬ ಅಂತ ಹೇಳ್ಬಿಟ್ಟು ಒಂದು ಆಸೆ ಅಷ್ಟೇ, ಇನ್ನೇನಿಲ್ಲ ಕಣ್ರಿ. ಇನ್ನು ಮುದ್ದೆ ಎಲ್ಲ ಮಾಡಿದ್ದಾಯಿತು. ಚಿಕನ್ ಸಾಂಬಾರೆಲ್ಲ ಚೆನ್ನಾಗಿ ಕುದಿ ಬರ್ತಿದೆ. ಇನ್ನೂ ಗಟ್ಟಿ ಬರೆಯೋ ತನಕ ಚೆನ್ನಾಗಿ ಕುದೀಲಿ ಅಂತೇಳ್ಬಿಟ್ಟು ಒಲೆ ಮೇಲೆ ಇಕ್ಬಿಟ್ಟಿದ್ದೀನಿ. ಎಲ್ಲ ಆಯಿತು ಕೆಲಸ ಎಲ್ಲ. ಇನ್ನೆಲ್ಲ ಒಂದು ಅಚ್ಚುಕಟ್ಟಾಗಿ ಎಲ್ಲಿಂದ ಅಲ್ಲಿ ಇಕ್ಬಿಟ್ಟು ಸ್ಟವೆಲ್ಲ ನೀಟಾಗಿ ಒರೆಸ್ಬಿಟ್ಟು ಇರೋ ಪಾತ್ರೆಗಳೆಲ್ಲ ಕ್ಲೀನಾಗಿ ತೊಳೆದಾಕ್ಬಿಟ್ಟು ಇನ್ನು ಮಿಷಿನ್ಗಂತೂ ಬಟ್ಟೆ ಹಾಕಿದ್ದೀನಿ ಕಣ್ರಿ. ಇನ್ನು ಅಷ್ಟೊತ್ತಿಗೆ ಧನಿಯಾ ನೆನಪಾಯಿತು, ಧನಿಯದ ಪುಡಿ ಇನ್ನು ಸ್ವಲ್ಪನೇ ಇರೋದು ಅಂತೇಳ್ಬಿಟ್ಟು ಧನಿಯಾ ಒಂದು 2 kg ತರಿಸಿದ್ದೆ ಕಣ್ರಿ. ಅದು ಬಿಸಿಲು ಚೆನ್ನಾಗಿ ಬರ್ತಿತ್ತು, ಬೆಳಗ್ಗೆನೇ ಹೋಗಿ ಬಿಸಿಲಿಗೆ ಹಾಕ್ಬಿಟ್ರೆ. ಇನ್ನು ಗಲೀಜೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಚೆನ್ನಾಗಿ ಬಿಸಿ ಇದಾಗಲಿ ಅಂತ ಒಣಗಾಕಕ್ಕೆ ಹಾಕ್ಬಿಟ್ಟು ಬಂದೆ. ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ಮಿಷಿನ್ ಎಲ್ಲ
ಆಯಿತು. ಜಾಲ್ಸಾಕ್ಬಿಟ್ಟು ಮೇಲೆ ಒಣಗಾಕ್ಬಿಟ್ಟು ಹಂಗೆ ಹಾಕಿರೋ ಧನಿಯಾ ಏನಿದೆ ಅದೆಲ್ಲ 3 ಗಂಟೆ ಆಗಿತ್ತು ಕಣ್ರಿ ಟೈಮ್ ಅಷ್ಟೊತ್ತಿಗೆ. ಕೆಳಗಡೆ ತಗೊಂಬಂದು ಇನ್ನು ನಮ್ಮ ಯಜಮಾನ್ರಿಗೆಲ್ಲ ಬಡಿಸ್ದೆ. ಅವ್ರು ತಿಂದಿದ್ದು 3 ಗಂಟೆ ಏನೋ ಆಗಿತ್ತು. ಬೆಳಗ್ಗೆ ಟಿಫನ್ ದೋಸೆ ತಿಂದಿದ್ರಂತೆ, ಅದಕ್ಕೆ ಚಿಕನ್ ಸಾಂಬಾರು ಮುದ್ದೆ 3 ಗಂಟೆಗೆ ಏನೋ ತಿಂದರು. ಇನ್ನು ನಾನು ಇದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ 1 ಅವರ್ 4 ಗಂಟೆ ಆಗಿಯೇ ಹೋಯ್ತು ಕಂಡು. ಧನಿಯಾದಲ್ಲಿ ಫುಲ್ಲು ಗಲೀಜಿತ್ತು ಸರಿ. ಗಲೀಜು ಅಂದರೆ ಗಲೀಜು ಜಾಸ್ತಿನೇ ಇತ್ತು. ಇನ್ನು ಅದೆಲ್ಲ ಆಯ್ತಾಯಿದೆ. ನನ್ನ ಮಗಳು ಅದರಲ್ಲಿ ಕೂತ್ಕೊಂಡು ಆಟಾಡ್ತಾ ಇದ್ದಾಳೆ. ಈ ಟೌನುಗಳಲ್ಲಿ ಯಾರೋ ಮಕ್ಳು ಇರೋಲ್ಲ ಕಣ್ರಿ. ಬೇಸಿಗೆಯಲ್ಲಿ ಮಾತ್ರ ಈಚೆ ಕಳಿಸಲ್ಲ, ಬಿಸಿಲು ಚೆನ್ನಾಗಿರುತ್ತೆ ಬಿಸಿಲು. ಇನ್ನು ಯಾಕೆ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಮಗಳು ಕೂಡಿಟ್ಟಿರೋ ಹಣ ಕಂಡು ಇದೆಲ್ಲ ನಾವೆಲ್ಲ ದೋಚಿಬಿಡ್ತಾಯಿದ್ದೀವಿ. ನಾನು ನಮ್ಮ ಯಜಮಾನ್ರು ಹಂಗೇನಿಲ್ಲ ಕಂಡು. ಎಷ್ಟು ಕೂಡಿಕ್ಕಿದೆ ಅವಳು ತೆಗಿ ಅಂತ ರಂಪ ಹಿಡಿತಾಯಿದ್ಲು. ತೆಗೆದು ನೋಡಿದೆ. ಇನ್ನು ನಮ್ಮ ಯಜಮಾನ್ರು ಅವಾಗ ಕಾಸು ಕೊಡ್ತಾಯಿರ್ತಾರೆ, ಅದೆಲ್ಲ ಇದನ್ನೆಲ್ಲ ಹಾಕ್ಸ್ತಾ ಇರ್ತಾರೆ ಅವ್ರ ಕೈಯಿಂದನೇ. ಇನ್ನು ಅವ್ರ ಅಜ್ಜಿ ಅವರು ಬಂದಾಗೆಲ್ಲ ಒಂದು 100-200 ಹಂಗೆ ಕೊಟ್ಟಿರ್ತಾರೆ. ಅವ್ರ ದೊಡ್ಡಮ್ಮ ಎಲ್ಲ ಬಂದಾಗೆಲ್ಲ ಒಂದು 500 ಏನೋ ಕೊಟ್ಟಿರ್ತಾರೆ. ಊರಿಗೆ ಹೋದಾಗ ಬರೋವಾಗ ಅದೆಲ್ಲ ಇದನ್ನೆಲ್ಲ ಹಾಕಿ ಕುಡಿತಾ ಇದ್ಲು ಕಣ್ರಿ ಅವಳೇ ರಂಪ ಹಿಡಿದ್ಲು ತೆಗಿ ಅಂತ. ಇನ್ನು ನಾವು ಗೋಲ್ಡ್ ಅಂಗಡಿಗೆ ಹೋಗೋಣ, ನನಗೆ ಕಾಲು ಚೈನು ಮತ್ತು ಕಾಲು ಉಂಗುರ ಅದೆಲ್ಲ ಸೌದೋಗಿದೆ, ಕಾಲು ಚೈನೆಲ್ಲ ಕಿತ್ತೋಗಿದೆ ಕಣ್ರಿ, ಮೂಗ್ನತ್ತು ಹೊಲ್ಟೋಗಿದೆ. ಎಷ್ಟಾಗಿರುತ್ತೆ ಅಂತ ನೋಡಿದ್ರೆ ಪರವಾಗಿಲ್ಲ ಕಣ್ರಿ. ಕೂಡಿಸಿದ್ದಾಳೆ ಈ ವಯಸ್ಸಿಗೆ. ನಾವು ಚಿಕ್ಕವಾಗಿಂದನೇ ಇವೆಲ್ಲ ಕಲಿಸ್ಬೇಕು ಮನಿ ಸೇವಿಂಗ್ ಅನ್ನೋದು. 50 ರೂಪಾಯಿ ಏನೋ ಕಮ್ಮಿ, 5,000 ಏನೋ ಇತ್ತು ಕಣ್ರಿ. ಇನ್ನು ಅದನ್ನು ತಗೊಂಡೋಗಿ ನಮ್ಮ ಯಜಮಾನ್ರು ಬಂಗಾರದ ಅಂಗಡಿಯಲ್ಲಿ ಚೀಟಿ ತಿಂಗಳಿಗೆ 5,000 ಕಟ್ಟೋ ಥರ ಅವ್ಳ ಕಾಸಿಂದನೇ ಫಸ್ಟ್ ಚೀಟಿ ಅನ್ನೋದು ಹಾಕಿದ್ರು. ವರ್ಷಕ್ಕೆ ತಿಂಗಳ 5,000. ನಾನು ಹೇಳ್ತಾಯಿದ್ದೀನಿ ನನ್ನ ಮಗಳಿಗೆ ಕಷ್ಟಾರ್ಜಿತ ಅದು ಕಾಸು ಅಂತ ಹೇಳಿ ನಗ್ತಾಯಿದ್ದೀನಿ. ಇನ್ನು ಅವಳು ಕಾಸಿಂದನೇ ಫಸ್ಟ್ ಚೀಟಿ ಅನ್ನೋದು ಕಟ್ಟಿದ್ರು 5,000. ಇನ್ನು ತಿಂಗಳು 5,000 ಕಟ್ಟಿದ್ರೆ ವರ್ಷಕ್ಕೆ 60,000 ಏನೋ ಆಗುತ್ತೆ. ಅವ್ರ ಕೈಯಿಂದ ಏನೋ 5,000 ಹಾಕ್ಕೊಡ್ತಾರಂತೆ. ನೋಡಬೇಕು ಏನು ವೇಸ್ಟೇಜು ಅದೇನು ಇಲ್ದಿರ ಏನಾದರೂ ಗೋಲ್ಡ್ ಏನಾದ್ರು ತಗೋಬೋದಾ ಏನೋ ಅದ್ರ ಬಗ್ಗೆ ಅಷ್ಟು ಐಡಿಯಾ ಎಲ್ಲ ಗೊತ್ತು, ಕೇಳಬೇಕು ಅವ್ರ ಹತ್ರ. ಇನ್ನು ಅದೆಲ್ಲ ಕಾಸೆಲ್ಲ ಎತ್ತಿಕೊಂಡು ಇನ್ನು ನಾನೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿಬಿಟ್ಟು ಇನ್ನು ಗೋಲ್ಡ್ ಅಂಗಡಿಗೆ ಹೋಗ್ತಾಯಿದ್ದೀವಿ ಕಣ್ರಿ. ಇನ್ನು ಗಾಡಿಗೆ ಬೇರೆ ಕೆಟ್ಟೋಗಿತ್ತು. ಇನ್ನು ಸರ್ವಿಸು ಏನೇನೋ ಹೋಗಿತ್ತು, ಬ್ಯಾಟ್ರಿ ಎಲ್ಲ ಅದು ಹಾಕ್ಸ್ಕೊಳೋದಕ್ಕೆ ಅಂತ ಗಾಡಿ ಅಂಗಡಿಗೆ ಬಿಟ್ಟಿದ್ರು. ಇನ್ನು ನಾನು ನನ್ನ ಮಗಳು ನಡ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಯಜಮಾನ್ರು ಇನ್ನೂ ಅಲ್ಲೇ ಇದ್ದರು. ಇನ್ನು ಆಯಿತು ಬರ್ತಿದ್ದೆ ಅಂತ ಹೇಳಿದ್ರು. ಹಂಗೆ ಗಾಡಿಯಲ್ಲಿ ಹೋಗ್ಬಿಟ್ಟು ಗೋಲ್ಡ್ ಅಂಗಡಿಗೆ ಹೋದೆ ಕಣ್ರಿ. ಕಾಲು ಚೈನು, ಕಾಲು ಉಂಗುರ, ಒಂದು ಮೂಗ್ನತ್ತು ಅನ್ನೋದು ತೊಗೊಂಡೆ. ಗೋಲ್ಡು ಸಿಲ್ವರು ಏನು ಮಾತಾಡೋಂಗಿಲ್ಲ ಕಣ್ರಿ. ನಮ್ಮದಾದರೆ ಒಂದು ರೇಟ್ ಹಾಕ್ಕೋತಾರೆ, ಅವ್ರದ್ದಾದರೆ ಒಂದು ರೇಟ್ ಹಾಕ್ಕೊಡ್ತಾರೆ. GST ಅದು ವೇಸ್ಟೇಜು ಎಲ್ಲ ಹಾಕ್ಬಿಟ್ಟು ನಮಗೆ ಹಾಕ್ತಾರೆ. ಇವ್ರು ಪರಿಚಯದವರು 1-2 ವರ್ಷದ ಮೇಲೆಯಿಂದನೇ ತೊಗೊತಾ ಇದ್ದೀನಿ ಇವ್ರ ಹತ್ರ ಗೋಲ್ಡು ಸಿಲ್ವರ್ ಎಲ್ಲ. ಇನ್ನು ಹಳೇದೆಲ್ಲ ಹಾಕ್ಬಿಟ್ಟು ಹಳೇದು ಮೂಗ್ನತ್ತು, ಕಾಲು ಉಂಗುರ ಮತ್ತು ಚೈನ್ ಎಲ್ಲ 10,000ಕ್ಕೆ ಹೋಯ್ತು ನಂದು. ಇನ್ನು ಮಾಮೂಲಿ ಇನ್ನು ಎಕ್ಸ್ಟ್ರಾ ಇನ್ನೊಂದು 8,000 ಕೊಟ್ಟೆ ಕಣ್ರಿ. ಅದ್ರ ಮೇಲೆ ಏನು ತಗೊಳಕ್ಕಾಗಲ್ಲ ಈ ಕಾಲದಲ್ಲಿ. ಪರ್ಚೇಸ್ ಮಾಡೋದಂತೂ ತುಂಬ ಕಷ್ಟ ಇದೆ. ಮುಂದೆ ಹೋಗ್ತಾ ಏನು ಮಾಡೋದು, ಇನ್ನು ಅನಿವಾರ್ಯ ತಗೊಳ್ಳೇಬೇಕು. ಇನ್ನು ಕಾಲು ಉಂಗುರ ಇದು ಹಾಕ್ಸ್ಕೊತಾ ಇದ್ದೀನಿ ಕಣ್ರಿ ಇವ್ರ ಹತ್ರ. ಅದು ಸ್ವಲ್ಪ ಕಟ್ ಮಾಡಿ ಹಾಕಿದ್ರು, ನನಗೆ ಜಾಸ್ತಿ ದೊಡ್ಡದಾಗುತ್ತಂತೆ, ಅದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ರು ಅವರು. ಇನ್ನು ಕಾಲು ಚೈನು ಸಿಂಪಲ್ದೇ ಕಣ್ರಿ. ನಾನು ಹಾಕಿದ್ದು ದೊಡ್ಡದಾಗಿತ್ತು ಅದು ಚೈನು. ತಗೊಂಡಿದ್ದು 5,000. ಅದು ಅವ್ರು ಹಾಕ್ಸ್ಕೊಂಡಿದ್ದೇನೋ 7,000ಕ್ಕೇನೋ ಹಾಕ್ಕೊಂಡ್ರು. ಇದು ಮೂಗ್ನತ್ತು ಕಣ್ರಿ, ಸ್ವಲ್ಪ ದೊಡ್ಡದೇ ತಗೊಂಡೆ ಈ ಸಾರಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಒಂದು ಸ್ವಲ್ಪ ಚಿಕ್ಕದಿತ್ತು, ಸ್ವಲ್ಪ ಗೊಟ್ಟ ಏನೋ ಸ್ವಲ್ಪ ಹೋಗಿತ್ತು, ಅದಕ್ಕೆ ಹಾಕ್ಬಿಟ್ಟೆ. ಇನ್ನು ಕಾಲು ಚೈನ್ ಸರಿ ಚಿಕ್ಕದು ನಾನು ಹೇಳ್ಬೇಕಂದ್ರೆ ನಾನು ದೊಡ್ಡ ಚೈನ್ ಥರ ಹಾಕೋದು. ಇವಾಗಿರೋ ಬಜೆಟ್ಗೆ ನೋಡೋಣ ಸಾಕು, ಯಾಕಂದರೆ ಬಜೆಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ಈ ಥರ ತಗೊಂಡೆ. ಇನ್ನು ಕಾಲು ಉಂಗುರ ಈ ಥರ ಡಿಸೈನಲ್ಲೇ ತಗೊಂಡಿದ್ದೀನಿ ಕಣ್ರಿ, ಪ್ಲೇನ್ ಹಾಕಿಲ್ಲ. ಫಸ್ಟ್ ಮದುವೆಗೂ ಒಂಥರ ಡಿಸೈನ್ ಇರೋದೇ ತಗೊಂಡಿದ್ದು, ಅದಕ್ಕೆ ಪ್ಲೇನ್ ತಗೊಂಡಿಲ್ಲ. ಇನ್ನು ಮೂಗು ಬೊಟ್ಟು ಸ್ವಲ್ಪ ದೊಡ್ಡದಾಯಿತು ಅಂತ ಹೇಳಿದ್ರೆ ನಮ್ಮ ಯಜಮಾನ್ರು ಇಲ್ಲ ಸುಮ್ಮನೆ ಇರು, ಚೆನ್ನಾಗಿದೆ ಮೂಗಿಗೆ ಅಂತ ಹೇಳಿದ್ರು. ಮೂಗು ಬೊಟ್ಟೆಲ್ಲ ಹಾಕ್ಕೊಂಡು ಅದೆಲ್ಲ ಕಾಲುಂಗ್ರ ಎಲ್ಲ ಬರ್ತಾನೆ ಹಾಕ್ಸ್ಕೊಬಂದುಬಿಟ್ಟೆ. ಇನ್ನು ಬರ್ತಾ ಬೆಳಗ್ಗೆನೇ ಮಧ್ಯಾಹ್ನ ಹಂಗೆ ನೆನೆಸಿಕ್ಕಿದ್ನಲ್ಲ ಫ್ರೈಗೆ ಅಂತ, ಇನ್ನು ಬಂದು ಎಲ್ಲ ಹಚ್ಕೊಂಡು ಫ್ರೈಗೆಲ್ಲ ರೆಡಿ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಣ್ರಿ. ಇನ್ನು ಅಷ್ಟೊತ್ತಿಗೆ ಫ್ರೈ ಎಲ್ಲ ಮಾಡಿದ ತಕ್ಷಣ ಇನ್ನು ನಮ್ಮ ಯಜಮಾನ್ರು ಇವತ್ತೇ ಹಾಕ್ಕೊಬಿಡು ಭಾನುವಾರ ಒಳ್ಳೆ ದಿವಸ ಕಾಲು ಚೈನು ಅಂತ ಹೇಳಿದ್ರು. ಸರಿ ಹಾಕ್ಬಿಡಪ್ಪ ಅಂತ ಹೇಳಿದೆ. ಅಷ್ಟೊತ್ತಿಗೆ ಇಲ್ಲಿ ಚಿಕನ್ ಅರ್ಧ ಬಿಟ್ಬಿಟ್ಟು ಹಾಕ್ಸ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಹಾಕ್ಸ್ಕೊಬಂದೆ. ಇದು ಚೆನ್ನಾಗಿ ಫ್ರೈ ಆಗಬೇಕಲ್ಲ ಕಣ್ರಿ, ಅದಕ್ಕೆ ಹಾಕ್ಸ್ಕೊಳೋಣ ಅಂತ ಹೋದೆ. ಚಿಕನ್ ಫ್ರೈ ಅಷ್ಟೇ ಕಣ್ರಿ, ಚೆನ್ನಾಗಿತ್ತು. ಒಂದೊತ್ತಿಗೆ ಮಾತ್ರ ಮಾಡ್ಕೊತೀನಿ ಕಣ್ರಿ, ಬಿಸಿ ತಿನ್ನೋದಕ್ಕೆ, ನಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ನನ್ನ ಮಗಳು ಅಮ್ಮ ನನಗೂ ಕೊಡ್ಸಮ್ಮ ಅಂದರೆ, ಏನಮ್ಮ ನೀನು ಬರ್ತಡೇಗೆ ಕೊಡಿಸ್ತೀನಿ. ಅವಳಿಗೆ ಕೊಡಿಸಿ ಇನ್ನೂ 5 ತಿಂಗಳು ಆಗಿಲ್ಲ ಕಣ್ರಿ, ಕಾಲ್ಗೆಜ್ಜೆ ಇನ್ನೂ 5 ತಿಂಗಳು ಆಗಿಲ್ಲ, ಇನ್ನೂ ಹೊಸ್ದಾಗೇ ಇದೆ ಅವಳದು. ಬರ್ತಡೇಗೆ ಕೊಡಿಸ್ತೀನಿ ಹೇಳಮ್ಮ ಅಂತ ಹೇಳಿದೆ. ಸರಿನಮ್ಮ ಅಂತ ಹೇಳಿದ್ರು. ಹೆಣ್ಮಕ್ಳಿಗೆ ಅನ್ನೋದು ಆಸೆ ಅನ್ನೋದು ಇರುತ್ತಲ್ವ ಕಣ್ರಿ, ಯಾರಿಗೇ ಆಗಲಿ.
ನನ್ನ ಮಗಳಿಗೂ ಅದೇ ಥರನೇ ಇನ್ನು ಹಾಕ್ಸ್ಕೊತಾ ಇದ್ದೆ. ಅವಳು ನೋಡಿ ಹೆಂಗೆ ಸ್ಮೆಲ್ ಕೊಡ್ತಾಯಿದ್ದಾಳೆ. ಅಯ್ಯೋ ನನ್ನ ಬಂಗಾರ ತಾಯಿ. ಅದು ನನ್ನ ಕಾಲ ಚೈನೆಲ್ಲ ಟೈಟಾಗಿ ಹಾಕ್ಸ್ಕೊಂಡು ಮುಖನ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆಯಾ ಕಣ್ರಿ? ಚೆನ್ನಾಗಿದೆ ಒಂದು ಕಾಮೆಂಟ್ ಮಾಡಿ. ಇನ್ನು ಇಷ್ಟೇ ಕಣ್ರಿ, ಅವತ್ತು ವುಮೆನ್ಸ್ ಡೇ, ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ, ಏನೋ ಬೇಜಾರು ಮಾಡ್ಕೊಳ್ರಿ. ವುಮೆನ್ಸ್ ಡೇ ಅಂದರೆ ಒಂದು ಹೆಣ್ಣು ಇಲ್ಲ ಅಂದರೆ ಜಗತ್ತೇ ಇಲ್ಲ ಕಣ್ರಿ. ಒಂದು ಹೆಣ್ಣಿಂದಲೇ ಎಲ್ಲನೂ. ನಾವಿಲ್ಲ ಅಂದರೆ ಏನೂ ಇಲ್ಲ ಪ್ರಪಂಚದಲ್ಲಿ. ಅದಕ್ಕೆ ಹೆಣ್ಣಿಗೆ ತುಂಬ ಚೆನ್ನಾಗಿ ಗೌರವ ಕೊಡಿ, ಸಪೋರ್ಟ್ ಮಾಡೋರು ಏನೇ ಕೆಲಸ ಮಾಡಿದ್ರು ಹೆಣ್ಣಿಗೆ ಅನ್ನೋದು ರೆಸ್ಪೆಕ್ಟ್ ಅನ್ನೋದು ಸಿಗಬೇಕು. ಇನ್ನು ಚಿಕನ್ ಫ್ರೈ ಮಾಡಿಬಿಟ್ಟು ನಾನೇ ತಿಂತಾಯಿದ್ದೆ. ಚೆನ್ನಾಗಿದೆಯಾ ಇಲ್ಲ ಅಂತ. ಟೇಸ್ಟ್ ಅಂದರೂ ಸೂಪರಾಗಿತ್ತು. ಇನ್ನು ನಮ್ಮ ಯಜಮಾನ್ರಿಗೆ ಬಡಿಸ್ದೆ ಕಣ್ರಿ, ಅವ್ರು ತಿಂದು ಮುಗಿಸಿದ್ದಾಯಿತು. ಇದೇ ಕಣ್ರಿ ಇವತ್ತಿನ ವ್ಲಾಗ್, ಭಾನುವಾರದ ವ್ಲಾಗು. ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್.